ನಮಸ್ಕಾರ ಎಲ್ಲರಿಗೂ. ಮಾಮೀಸ್ ಅಡ್ಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಚಿಕ್ಕ ಮಕ್ಕಳ ಜೊತೆ ಹೋಗೋ ಲಾಂಗ್ ಡ್ರೈವು ಚಾಲೆಂಜಸ್ ಇದ್ರೂ ಎಕ್ಸೈಟಿಂಗ್ ಆಗಿರುತ್ತೆ. ಚೇಂಜ್ ಓವರ್ಗೋಸ್ಕರ ಹಾಗೆ ಸುಮ್ಮನೆ ಮೈಸೂರು ರೋಡ್ ಹತ್ರ ಒಂದು ಲಾಂಗ್ ಡ್ರೈವ್ ಹೋದ್ವಿ. ಮನುಷ್ಯ ಪ್ರಕೃತಿ ಜೊತೆ ಎಷ್ಟು ಚೆನ್ನಾಗಿ ಕಳೆದೋಗ್ತಾನೆ ಅನ್ನೋ ಫೀಲಿಂಗ್ ತುಂಬ ಆಯಿತು. ಕಾರ್ ಡ್ರೈವ್ ಮಾಡಬೇಕು ಅನ್ನೋ ಕ್ರೇಜು ಈಗಲೇ ಬಂದಿದೆ ನನ್ನ ಮುದುಕೋಸ್ಗೆ. ಖಾಲಿ ರೋಡ್ನಲ್ಲಿ ಸೇಫ್ಟಿ ಮೆಷರ್ಸ್ ಜೊತೆ ಅಪ್ಪನ ಜೊತೆ ಡ್ರೈವ್ ಮಾಡ್ತಾ ಇದ್ಲು. ಶಾರ್ಟ್ ಬ್ರೇಕ್ ಗ್ಯಾಪಲ್ಲಿ ಸೈಲೆಂಟಾಗಿ ಇಳ್ದೋಗಿ ಅಲ್ಲೇ ಕಾಣಿಸ್ತಿದ್ದ ಮರಳುಗುಡ್ಡೆ ಮೇಲೆ ಆಡೋಕ್ಕೆ ಶುರು ಮಾಡಿದ್ರು ನನ್ನ 2 ಪುಟ್ಟ ಮಕ್ಕಳು. ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳಲು ಜನ ಏನೆಲ್ಲ ಕಸರತ್ತು ಮಾಡ್ತಾರೆ, ಆದರೆ ನಮ್ಮ ಪ್ರಕೃತಿ ಕೊಡೋ ನ್ಯಾಚುರಲ್ ಎಲಿಮೆಂಟ್ಸ್ನ ಎಲ್ಲರೂ ಮರ್ತೋಗ್ತಾರೆ. ಪರಿಸರದಲ್ಲಿರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ ಜೊತೆ ನಮ್ಮ ಒಡನಾಟ ಇರಬೇಕು, ಅಂದರೆ ಮಣ್ಣಿನಲ್ಲಿ ಆಡಬೇಕು. ಕಟ್ಟಡಗಳು ಕಟ್ಟೋ ಜಾಗದಲ್ಲಿ ಮಕ್ಕಳು ಆಡ್ತಿರ್ತಾರೆ. ಅದನ್ನು ನೋಡಿ ನಮ್ಮಂದರು ಅಯ್ಯೋ ಈ ಮಕ್ಕಳಿಗಿರೋಷ್ಟು ಇಮ್ಯುನಿಟಿ ನಮಗಿಲ್ವಲ್ಲ ಅಂತ ಅಂದ್ಕೊಳ್ತಾರೆ. ಬಾಲ್ಯದಲ್ಲಿ ಮಣ್ಣಲ್ಲಿ ಆಡೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಎಷ್ಟೇ ಕ್ಲೀನಾಗಿದ್ರೂ ಮಕ್ಕಳಿಗೆ ಕೆಮ್ಮು, ಜ್ವರ, ನೆಗಡಿ ಅಂತ ಬರುತ್ತೆ. ಯಾಕೆಂದರೆ ನಾವೇ ಅವ್ರನ್ನ ಸೆನ್ಸಿಟಿವ್ ಆಗಿ ಸಾಕಿರ್ತೀವಿ. ಪರಿಸರದಲ್ಲಿ ಸ್ವಲ್ಪ ಆಡೋದಕ್ಕೆ ಬಿಡಿ. ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅವರಲ್ಲಾಗೋ ಬದಲಾವಣೆನ ನೀವೇ ಗಮನಿಸ್ಬೋದು. ಗಿಡ ಮರಗಳ ಜೊತೆ ಆಡೋದಕ್ಕೆ ಬಿಡಿ. ಮಣ್ಣಿನಲ್ಲಿ ಅನೇಕ ರೀತಿಯ ಬ್ಯಾಕ್ಟೀರಿಯಾ ಇರುತ್ತೆ. ರೋಗಗಳನ್ನ ಫೈಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಮಣ್ಣಿನಲ್ಲಿರೋ ಬ್ಯಾಕ್ಟೀರಿಯಾ ಅಪಾಯ ಅಲ್ಲ, ಆದರೆ ಕೆಲವೊಂದು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಬಲ ನೀಡುತ್ತೆ. ನಮ್ಮ ಮುದ್ದು ಕೂಸಿಗೆ ಮಣ್ಣಿಂದ ಹೊರಗೆ ಬರೋ ಮನಸ್ಸೇ ಇರಲಿಲ್ಲ. ಸಾಕು ಅಂದರೂ ಕೇಳದೆ ಎಷ್ಟು ಆಡ್ತಿದ್ಲು ನೋಡಿ. ತಾನು ಮಣ್ಣು ಹಾಕ್ಕೊಂಡಿದ್ದು ಸಾಲದು ಅಂತ ಅಣ್ಣನ ಮೇಲೂ ಮಣ್ಣು ಹಾಕ್ತೀನಿ ಅಂತ ಓಡ್ತಾಳೆ. ಇಬ್ಬರನ್ನೂ ಕಂಟ್ರೋಲ್ ಮಾಡೋ ಅಷ್ಟರಲ್ಲಿ ನಂಗಂತೂ ಸಾಕಾಗೋಯ್ತು. ತಾನು ಮಣ್ಣು ಹಾಕಿ ಅಣ್ಣನ ಮೇಲೆ ಚಾಡಿ ಹೇಳಕ್ಕೆ ಹೊರಟ್ಲು ನನ್ನ ಮಗಳು. ಸಂಜೆ ಆಗ್ತಿದ್ದಂಗೆ ಮಕ್ಕಳಿಗೆಲ್ಲ ಕೈ ಕಾಲೆಲ್ಲ ವಾಶ್ ಮಾಡಿಸಿ ಮನೆ ಕಡೆಗೆ ಹೊರಟ್ವಿ. ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಇಬ್ಬರು ಫೈಟಿಂಗ್ ಆಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಎಷ್ಟೇ ಜಗಳ ಮಾಡಿದ್ರು ಅಣ್ಣ ತಂಗಿ ಒಬ್ರನ್ನೊಬ್ರನ್ನ ಮಾತ್ರ ಬಿಟ್ಕೊಡಲ್ಲ. ಎಷ್ಟು ಚಂದ ಅಲ್ಲ ನೋಡೋಕ್ಕೆ. ಶಾರ್ಟ್ ಬ್ರೇಕ್ಗೆ ಅಂತ ಹೈವೇ ಸೈಡಲ್ಲಿರೋ ಒಂದು ರೆಸ್ಟೋರೆಂಟ್ ಹತ್ರ ನಿಲ್ಲಿಸಿದ್ವಿ. ನೇಚರ್ ಮಧ್ಯೆ ಇರೋ ಈ ರೆಸ್ಟೋರೆಂಟು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳು ಮಸಾಲೆ ದೋಸೆ, ನೂಡಲ್ಸು, ಪನ್ನೀರು ಹಾಗೆ ವೆರೈಟಿ ಡಿಶಸ್ನ ತೊಗೊಂಡ್ರು. ಚಳಿ ವೆದರ್ಗೆ ಬಿಸಿ ಬಿಸಿ ಊಟ ಸಖತ್ ಮಜಾ ಕೊಡ್ತು. ಕಡಕ್ ಚಾಯ್ ಜೊತೆ ರೆಸ್ಟೋರೆಂಟ್ನ ವ್ಯೂ ಮಾಡ್ತಾ ಎಂಜಾಯ್ ಮಾಡಿದ್ವಿ. ರೆಸ್ಟೋರೆಂಟ್ರಿಂದ ರೋಡ್ ವ್ಯೂ ಹಾಗೆ ತಣ್ಣನೆ ಗಾಳಿ ಮನಸ್ಸಿಗೆ ತುಂಬ ಖುಷಿ ಕೊಡ್ತು. ಇನ್ನು ನಮ್ಮ ಪುಟ್ಟ ಕೂಸು ಹಾಗೇ ನನ್ನ ಮೇಲೆ ನಿದ್ದೆ ಮಾಡಿಬಿಟ್ಲು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ.